ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಮತ್ತು ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ನಡುವಿನ ಪತ್ರ ಸಮರ ಈಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಲೆಟರ್ ವಾರ್ ನೀವೇ ನೋಡಿ. ಕೊಪ್ಪಳ ಅಕ್ರಮ ಮರಳು ದಂಧೆ ವಿವಾದ, ಗಣಿ ಅಧಿಕಾರಿಗಳ ವಿರುದ್ಧ ರಾಯರೆಡ್ಡಿ ಪತ್ರ, ಸಿಎಂ ಕಚೇರಿ ಮೆಟ್ಟಿಲೇರಿದ ಲೆಟರ್ ವಾರ್. ಒಂದು ಕಡೆ ಅಧಿಕಾರಿಗಳ ಮೀಟಿಂಗ್, ಮತ್ತೊಂದು ಕಡೆ ಮರಳು ಮಾಫಿಯಾ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ ನಡೆದ ಮರಳು ಮಾಫಿಯಾ ಇದೀಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇದಕ್ಕೆಲ್ಲ ಕಾರಣ ಬಸವರಾಜ ರಾಯರೆಡ್ಡಿ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಬರೆದ ಪತ್ರ ಇದೀಗ ಸಂಚಲನ ಮೂಡಿಸಿದೆ. ಕೊಪ್ಪಳದ ಗಣಿ ಇಲಾಖೆಯ ಕಿಂಗ್ ಪಿನ್ಗಳ ವಿರುದ್ಧ ರಾಯರೆಡ್ಡಿ ಸಿಡಿದೆದ್ದಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ನೇರ ಪತ್ರ ಬರೆದು ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ನದಿ ಪಾತ್ರದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಮಾಫಿಯಾ ಸಂಬಂಧ ಗಣಿ ಇಲಾಖೆ ಅಧಿಕಾರಿಗಳ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ದರು. ಇಲಾಖೆಯ ಕೆಲವು ಅಧಿಕಾರಿಗಳನ್ನು ಕಿಂಗ್ ಪಿನ್ಗಳು ಎಂದು ಉಲ್ಲೇಖಿಸಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಶಾಸಕರಿಗೆ ಅಧಿಕಾರಿಗಳ ವಲಯದಿಂದಲೂ ಕೌಂಟರ್. ಶಾಸಕ ರಾಯರೆಡ್ಡಿ ವಿರುದ್ಧ ರಾಜಧನ ಆರೋಪ. ಇನ್ನು ರಾಯರೆಡ್ಡಿ ಅವರ ಈ ಪತ್ರಕ್ಕೆ ತಕ್ಷಣವೇ ಅಧಿಕಾರಿಗಳ ವಲಯದಿಂದಲೂ ಕೌಂಟರ್ ಅಟ್ಯಾಕ್ ಲೆಟರ್ ವೈರಲ್ ಆಗಿದ್ದು ಭಾರೀ ಸದ್ದು ಮಾಡಿದೆ. ಹೌದು, ಅಧಿಕಾರಿಗಳ ತಂಡವೊಂದು ಸಹಿ ಇಲ್ಲದ ಅನಾಮಧೇಯ ಪತ್ರವೊಂದನ್ನ ವೈರಲ್ ಮಾಡಿದ್ದು. ಅದರಲ್ಲಿ ರಾಯರೆಡ್ಡಿ ಅವರ ರಾಜಧನ ಮತ್ತು ಅಕ್ರಮಗಳ ವಿಚಾರವಾಗಿ ಒಟ್ಟು 20 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ ಅನಾಮಧೇಯ ಪತ್ರವು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿತ್ತು. ಸಿಎಂ ಕಚೇರಿಯಿಂದ ಗಣಿ ಅಧಿಕಾರಿಗಳಿಗೆ ಕರೆ, ಅಧಿಕಾರಿಗಳಿಂದ 2 ಪತ್ರಗಳ ಬಗ್ಗೆ ಸಮಗ್ರ ಮಾಹಿತಿ. ಇನ್ನು ಕೊಪ್ಪಳ ಅಧಿಕಾರಿಗಳಿಗೆ ಲೆಟರ್ ವಾರ್ ತೀವ್ರಗೊಳ್ಳುತ್ತಿದ್ದಂತೆಯೇ ಈ ವಿಚಾರ ಮುಖ್ಯಮಂತ್ರಿಗಳ ಕಚೇರಿಯನ್ನು ತಲುಪಿದೆ. ಸಿಎಂ ಕಚೇರಿಯಿಂದಲೇ ಕೊಪ್ಪಳದ ಗಣಿ ಇಲಾಖೆಯ ಹಿರಿಯ ಭೂವಿಜ್ಞಾನ ಅಧಿಕಾರಿ ಪುಷ್ಪಲತಾಗೆ ಕರೆ ಮಾಡಿ 2 ಪತ್ರಗಳ ಕುರಿತು ಸಮಗ್ರ ಮಾಹಿತಿಯನ್ನು ಪಡೆಯಲಾಗಿದೆ ಎಂದು ಪಬ್ಲಿಕ್ ಟಿವಿಗೆ ಇಲಾಖೆಯ ಉನ್ನತ ಮೂಲಗಳು ಖಚಿತಪಡಿಸಿವೆ. ವೈರಲ್ ಆದ ಸಹಿ ಇಲ್ಲದ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿರುವ ಗಣಿ ಇಲಾಖೆ ಇದರ ಮೂಲವನ್ನು ಪತ್ತೆ ಹಚ್ಚಲು ಮುಂದಾಗಿದೆ. ಇದೇ ಕಾರಣಕ್ಕಾಗಿ ಕೊಪ್ಪಳ ಗಣಿ ಇಲಾಖೆ ಸಿಬ್ಬಂದಿ ಜೊತೆ ಹಿರಿಯ ಅಧಿಕಾರಿ ಪುಷ್ಪಲತಾ ಅವರು ತುರ್ತು ಸಭೆ ನಡೆಸಿದ್ದಾರೆ. ಈ ಪತ್ರವನ್ನು ಯಾರು ಬರೆದಿದ್ದಾರೆ ಮತ್ತು ಯಾರು ವೈರಲ್ ಮಾಡಿದ್ದಾರೆ ಎಂಬ ಬಗ್ಗೆ ಸಿಬ್ಬಂದಿ ಜೊತೆ ಮಾಹಿತಿ ಪಡೆಯಲಾಗುತ್ತಿದೆ. ಇದೀಗ ಕೊಪ್ಪಳದ ಗಣಿ ಇಲಾಖೆಯ ಬರೋಬ್ಬರಿ 11 ಜನ ಸಿಬ್ಬಂದಿಗೆ ಢವಢವ ಶುರುವಾಗಿದೆ. ರಾಯರೆಡ್ಡಿ ಬರೆದ ಪತ್ರಕ್ಕೆ ಸಿಎಂ ಕಚೇರಿ ಸಿಬ್ಬಂದಿ ಮುಂದೆ ಭೂವಿಜ್ಞಾನ ಅಧಿಕಾರಿ ಪುಷ್ಪಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಈ 2 ಲೆಟರ್ಗಳು ಇದೀಗ ರಾಜಕೀಯ ವಾಕ್ ಸಮರಕ್ಕೂ ಕಾರಣವಾಗಿದ್ದು ಬಿಜೆಪಿ ನಾಯಕರೊಬ್ಬರು ಇದರಲ್ಲಿ ಹಿಟ್ನಾಳ್ ಬ್ರದರ್ಸ್ ಎಳೆದು ತಂದಿದ್ದಾರೆ. ಇದು ಪತ್ರ ಆ ಅಧಿಕಾರಿಗಳ ವಿರುದ್ಧ ಇರ್ಬೋದು. ಇವತ್ತು ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 10 ಜನರುಗಳು ಹಾಗೂ ಮತ್ತು ಇನ್ನೊಬ್ಬ ಮೇಲಧಿಕಾರಿಯ ಮೇಲೆ 11 ಜನರನ್ನ ತಕ್ಷಣವೇ ಕ್ರಮ ತಗೋಬೇಕು ಮತ್ತು ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತಂದು ಹೇಳಿ ಪತ್ರ ಬರೆದಿದ್ದಾರೆ. ಇದು ಮೇಲ್ನೋಟಕ್ಕೆ ಅವ್ರ ವಿರುದ್ಧ ಇರ್ಬೋದು, ಬಟ್ ಇವತ್ತು ಅವ್ರು ಬರೆದಿರೋದು ಈ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಸಂಸದರ ವಿರುದ್ಧ ಅವ್ರು ಬರೆದಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಸ್ಯಾಂಡ್ ಇಲ್ಲಿ ಮಾಫಿಯಾ ನಡೀತಾ ಇರೋದು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ಆ ಅಧಿಕಾರಿಗಳು ಇಲ್ಲಿ ಅಧಿಕಾರ ನಡೆಸ್ತಿರೋದು ಇಲ್ಲಿಯ ಶಾಸಕರು ಮತ್ತು ಸಂಸದರು. ಇವತ್ತು ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ನಾಯಕರ ಒಟ್ಟಿಗೆ ಜಗಳ ನಡೀತಾ ಇದೆ. ಎಲ್ಲರೂ ಇವತ್ತು ಯಲಬುರ್ಗಾ ಶಾಸಕರಿರ್ಬೋದು, ಇವತ್ತು ಕೊಪ್ಪಳ ಶಾಸಕರಿರ್ಬೋದು, ಅವರವರ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳೋಕ್ಕೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ರಾಯರೆಡ್ಡಿ ಅವರು ಅವರದೇ ಲೆಟರ್ ಪ್ಯಾಡಲ್ಲಿ ಮುಖ್ಯಮಂತ್ರಿಯವರಿಗೆ ಲೆಟರ್ ಬರೆದಿದ್ದಾರೆ, ಆರೋಪ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆಯಿಂದ ಅದು ಯಾರು ಲೆಟರ್ ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವ್ರ ವಿರುದ್ಧನೂ ಆರೋಪ ಮಾಡಿದ್ದಾರೆ. ಇದರ ಅರ್ಥ ಒಂದೇ, ಜಿಲ್ಲೆಯಲ್ಲಿ ಎಲ್ಲ ನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮತ್ತು ಇಲಾಖಾ ಅಧಿಕಾರಿಗಳ ನಡುವಿನ ಈ ನೇರ ಸಂಘರ್ಷ ರಾಜ್ಯ ಆಡಳಿತ ವಲಯದಲ್ಲಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಈ ಸಂಘರ್ಷ ಮುಂದೆ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದು ಕುತೂಹಲದ ಸಂಗತಿಯಾಗಿದೆ. ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.